ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಶ್ರೀನಿಧಿ ಆಚಾರ್ಯ ಉತ್ತನೂರು. ಕಪಿಕಟಕ ಧುರೀಣಃ ಕಾರ್ಮುಕನ್ಯಸ್ತವಾಣಃ ಕ್ಷಪಿಚ ಜತಿತ ಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತ ಸೇತುಃ ಜಾನಕೀ ತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ. ಕ್ರೋಧಿನಾಮ ಸಂವತ್ಸರದ ಪ್ರಾರಂಭ, ಅದು ಯುಗಾದಿಯ ದಿನ ಪ್ರಾರಂಭವಾಗ್ತಕ್ಕಂಥದ್ದಾಗಿದೆ. ಇಷ್ಟು ದಿನಗಳ ಕಾಲ ನಾವು ಶೋಭಕೃನ್ ನಾಮ ಸಂವತ್ಸರವನ್ನು ಮುಗಿಸಿಕೊಂಡು ಕ್ರೋಧಿನಾಮ ಸಂವತ್ಸರಕ್ಕೆ ಕಾಲ ನೀಡ್ತಾ ಇದ್ದೇವೆ. ಇದಕ್ಕೆ ಯುಗಾದಿ ಅಂತ ಕರೀತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್, ಅದನ್ನು ಯುಗಾದಿ ಅಂತ ಕರೀತಾರೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ವರಕವಿ ಎಂದೆನಿಸಿಕೊಂಡ ದ.ರಾ ಬೇಂದ್ರೆಯವರು ಕೂಡ ಇದನ್ನು ಉದ್ಗಾರ ತೆಗೆದಿದ್ದಾರೆ. ಆದ್ದರಿಂದ ನಮಗೆ ಈ ಯುಗಾದಿ ಅಂತನ್ನುವುದು ನಮ್ಮ ಹೊಸ ವರ್ಷ, ನೂತನ ವರ್ಷ ಅಂತಂದರೆ ಅದು ಯುಗಾದಿ. ಜನವರಿ 1ನೇ ತಾರೀಕು ಮಾಡತಕ್ಕಂಥದ್ದೇನಿದೆಯಲ್ಲ, ಅದನ್ನು ನೂತನ ವರ್ಷ ಅಂತ ಬೇರೆ ದೇಶದವರಿಂದ ಪ್ರಭಾವಿತರಾಗಿ ಜನ ಅದಕ್ಕೆ ಮರಳಾಗಿದ್ದಾರೆ. ಆದರೆ ವಾಸ್ತವಿಕವಾಗಿ ನಮ್ಮ ಹೊಸ ವರ್ಷ ಅದು ಯುಗಾದಿಯ ದಿನ. ಕಾರಣ ಏನು ಅಂತ ನೀವು ಸ್ವಲ್ಪ ವಿಚಾರ ಮಾಡಿದರೆ, ಎಲ್ಲದರಲ್ಲೂ ಬದಲಾವಣೆ, ಹೊಸತನವನ್ನು ತರತಕ್ಕಂತಹ ಒಂದು ವಿಶೇಷ ಸಂದರ್ಭ ಅದು ಯುಗಾದಿಯ ದಿನ ಮಾತ್ರ ಅಂತ ನಾವು ನೋಡ್ತಕ್ಕಂಥವರಾಗ್ತೇವೆ. ನೀವು ಯಾವುದಾದ್ರೂ ಆಗಿರಬಹುದು, ಎಲ್ಲದರಲ್ಲೂ ಬದಲಾವಣೆ. ಆದ್ದರಿಂದ ಅದು ಪ್ರಕೃತಿಯಲ್ಲಿ ಬದಲಾವಣೆ ಆಗಿರಬಹುದು, ಮಾಸದಲ್ಲಿ ಬದಲಾವಣೆ ಆಗಿರಬಹುದು, ಋತುವಿನಲ್ಲಿ ಬದಲಾವಣೆ ಆಗಿರಬಹುದು, ತಿಥಿಯಲ್ಲಿ ಬದಲಾವಣೆ ಆಗಿರಬಹುದು, ದಿನದಲ್ಲಿ ಬದಲಾವಣೆ ಆಗಿರಬಹುದು. ಎಲ್ಲ ರೀತಿಯಲ್ಲೂ ಕೂಡ ಯಾವುದರ ಬದಲಾವಣೆ ಅದು ಪ್ರಕೃತಿಯ ಮೇಲೆಯೂ ಕೂಡ ಪರಿಣಾಮವನ್ನು ಬೀರುತ್ತಾ ಇದೆಯೋ ಅದು ನಿಜವಾಗಲೂ ಹೊಸ ವರ್ಷ. ಯಾವ ಹೊಸ ವರ್ಷ ಬೇರೆ ರೀತಿಯಾಗಿರತಕ್ಕಂತಹ ಮನುಷ್ಯನ ಮನಸ್ಥಿತಿಯನ್ನು ಕೆಟ್ಟ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದೆಯೋ ಅದನ್ನು ಹೊಸ ವರ್ಷ ಅಂತ ಯಾರೂ ಕೂಡ ಪರಿಗಣಿಸುವುದಿಲ್ಲ. ಯಾವುದು ಹೊಸ ವರ್ಷ ಅಂತಂದರೆ, ಯಾವುದು ಮರ ಚಿಗುರುಡಿತಕ್ಕಂಥದ್ದಾಗ್ತದೋ, ಯಾವುದು ಫಲಪುಷ್ಪಗಳನ್ನು ಬಿಡುವ ಕಾಲ ಬರತಕ್ಕಂಥದ್ದಾಗ್ತದೋ. ಅದಕ್ಕೆ ಕುಮಾರವ್ಯಾಸನು ಕೂಡ ಒಂದು ಮಾತಂತಾನೆ, ಕಾಲದೊಳಗೆ ವಸಂತ. ಎಲ್ಲ ಕಾಲದೊಳಗೂ ಕೂಡ ವಸಂತ ಮಾಸ ಅಂತ ಅನ್ನೋದು ಬಹಳ ವಿಶೇಷವಾದದ್ದು. ಕಾರಣ ಈ ವಸಂತ ಮಾಸದಲ್ಲಿಯೇ ಎಲ್ಲವೂ ಕೂಡ ಸಸ್ಯಾಭಿವೃದ್ಧಿ, ಅಂದರೆ ಆ ಹೊಸದಾಗಿರತಕ್ಕಂತಹ ಚಿಗುರು ಬರತಕ್ಕಂತಹ ಕಾಲ. ಆ ಕಾರಣದಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂದು ಪ್ರತಿಪತ್ ಅಂದರೆ ಪಾಡ್ಯದ ದಿನ ನಾವು ಯುಗಾದಿ ಎಂಬುದಾಗಿ ಇವತ್ತು ನಿನ್ನೆಯಿಂದ ಅಲ್ಲ, ಕಾಲಗಳಿಂದಲೂ ಶತಮಾನಗಳಿಂದಲೂ ಸಾವಿರಾರು ವರ್ಷಗಳಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬಂದ ವಿಶೇಷವಾಗಿರತಕ್ಕಂತಹ ಸಾಂಪ್ರದಾಯಕದ ಹಬ್ಬದ ಮೊಟ್ಟ ಮೊದಲ ಹಬ್ಬ, ಅದು ವರ್ಷದ ಮೊಟ್ಟ ಮೊದಲ ಹಬ್ಬ ಯುಗಾದಿ. ಅದಕ್ಕೆ ಚೈತ್ರಾದೌ ಉಷಸಿ ಸ್ಮರನ್ ರಘುಪತಿಂ ಚೋತ್ಥಾಯ ಚಂದ್ರಂ ಸ್ಮರೇತ್ ಎನ್ನುವಂತೆ ಪ್ರಾತಃ ಕಾಲದಲ್ಲಿ ನಾವು ಯುಗಾದಿಯ ದಿನ ಬೆಳಗಿನ ಜಾವ ಎದ್ದ ತಕ್ಷಣ ರಾಮಚಂದ್ರನನ್ನು ಸ್ಮರಣೆ ಮಾಡಬೇಕಂತ. ರಾಮಚಂದ್ರನನ್ನು ಸ್ಮರಣೆ ಮಾಡಿ ಬೇವು ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಸಂಗ್ರಹ ಮಾಡಿಕೊಂಡು ಬಂದು ಆ ಬೇವು ಬೆಲ್ಲವನ್ನು ಭಗವಂತನ ಮುಂದೆ ಇಟ್ಟು ಮತ್ತು ಗುರು ಹಿರಿಯರಿಗೂ ಕೂಡ ವಿಶೇಷವಾಗಿ ನಮಸ್ಕಾರವನ್ನು ಮಾಡುತ್ತಾ ಶುದ್ಧವಾದ ಸಂಪ್ರದಾಯದಲ್ಲಿ ನೋಡಿ, ಯಾವ ಹಬ್ಬ ಇವತ್ತು ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದೆಯೋ, ಯಾವ ಹಬ್ಬ ಇವತ್ತು ವಿಶೇಷವಾಗಿ ಸುಖ ಮತ್ತು ದುಃಖಗಳನ್ನು ಸಮವಾಗಿ ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಸೂಚನೆ ಕೊಡ್ತಾ ಇದೆಯೋ ಅಂತಹ ಹಬ್ಬ ಅದು ಯುಗಾದಿ ಹಬ್ಬ. ಇವತ್ತು ಬೇವು ಬೆಲ್ಲವನ್ನು ನಾವು ಅವತ್ತಿನ ದಿನ ಸ್ವೀಕಾರ ಮಾಡುತ್ತೇವೆ. ಕಾರಣ ಏನು ಗೊತ್ತೇನು? ನಮ್ಮ ಜೀವನದಲ್ಲಿ ಯಾವಾಗಲೂ ಬೆಲ್ಲವೇ ಇರಬೇಕು, ಸಿಹಿ ಇರಬೇಕು ಅಂತ ಯಾರೂ ಅಪೇಕ್ಷೆ ಪಡುವಂತೆ ಇಲ್ಲ. ಅದು ಯಾರಾದರೂ ಆಗಿರಬಹುದು, ಪ್ರಧಾನಮಂತ್ರಿಯಿಂದ ಹಿಡಿದು ಕೊನೆಯಲ್ಲಿರತಕ್ಕಂತಹ ಒಬ್ಬ ಯಾವ ಸೇವಕನೂ ಕೂಡ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಕೊನೆಯಲ್ಲಿರ್ತಕ್ಕಂತಹ ವ್ಯಕ್ತಿ, ಪ್ರಧಾನಮಂತ್ರಿಯಿಂದ ಹಿಡಿದು ಕೊನೆ ಇರುವ ವ್ಯಕ್ತಿ, ಎಲ್ಲರೂ ಕೂಡ ನಾವು ಯಾವಾಗಲೂ ಸುಖ ಇರಬೇಕು ಅಂತ ಯಾರೂ ಬಯಸುವಂತೆ ಇಲ್ಲ. ಸುಖವೂ ಬರ್ತದೆ, ದುಃಖವೂ ಬರ್ತದೆ. ಯಾವಾಗಲೂ ದುಃಖವೇ ಇರಬೇಕು ಅಂತಲೂ ಇಲ್ಲ. ಆದ್ದರಿಂದ ಸುಖ ಮತ್ತು ದುಃಖದ ಮಿಶ್ರಣ ರೂಪವಾಗಿರತಕ್ಕಂತಹ ಒಂದು ಜೀವನ ನಮ್ಮದಾಗಬೇಕು ಅನ್ನುವುದನ್ನು ಸೂಚನೆ ಮಾಡುವುದಕ್ಕೆ ಬೇವು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡ್ತೇವೆ ಅವತ್ತಿನ ದಿನ. ಅಂದರೆ ಇವತ್ತಿನ ದಿನ ಪ್ರಾರಂಭ ಮಾಡಿಕೊಂಡು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ವರ್ಷದವರೆಗೂ ಕೂಡ ನಾವು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕಾರ ಮಾಡಿ ಜೀವನವನ್ನು ನಡೆಸ್ತೇವೆ ಅಂತನ್ನುವ ಒಂದು ವಿಶಿಷ್ಟವಾಗಿರತಕ್ಕಂತಹ ಹಬ್ಬ ಆ ಯಾವ ಯುಗಾದಿ ಹಬ್ಬ. ಜೊತೆಗೆ ವೃದ್ಧಾಜ್ಞಾಂ ಅನುಗೃಹ್ಯ ಅವತ್ತಿನ ದಿನ ದೊಡ್ಡವರ ಒಂದು ಹಿರಿಯರ ಆಶೀರ್ವಾದವನ್ನು ಪಡೆದು ಬೇವು ಬೆಲ್ಲವನ್ನು ಭಗವಂತನಿಗೆ ನಿವೇದನ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡತಕ್ಕಂಥವರಾಗಬೇಕು ಅನ್ನೋದು ತೋರಿಸಿಕೊಡ್ತಾ ಇದೆ. ತೈಲೇ ಲಕ್ಷ್ಮೀ ಜಲೇ ಗಂಗಾ ಎನ್ನುವಂಥ ಅವತ್ತಿನ ದಿನ ವಿಶೇಷವಾಗಿ ನಾವು ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡು ಸ್ನಾನವನ್ನು ಆಚರಣೆ ಮಾಡಬೇಕು. ಅದು ನಮ್ಮ ಆಯುಷ್ಯದ ವೃದ್ಧಿಗೆ ಕಾರಣವಾಗ್ತಕ್ಕಂಥದ್ದಾಗುತ್ತದೆ. ಆದ್ದರಿಂದ ತಿಥಿ, ಕರಣ,
ನಕ್ಷತ್ರ, ಯೋಗ, ವಾರ ಇದು ಪಂಚ ಅಂಗಗಳು ಅಂತ ಕರೆಸ್ಕೊಳ್ತದೆ. ತಿಥೇಶ್ಚ ಶ್ರೇಯಮಾಪ್ನುಯಾತ್ ಎಂಬಂತೆ ತಿಥಿಯನ್ನು ಹೇಳುವುದರಿಂದ ಪ್ರತಿನಿತ್ಯ ಇವತ್ತಿನ ತಿಥಿ ಪ್ರತಿಪದ, ಇವತ್ತಿನ ತಿಥಿ ದ್ವಿತೀಯ ಅಂತ ಹೀಗೆ ತಿಥಿಯನ್ನು ಬಾಯಿಂದ ಹೇಳುವುದರಿಂದಲೇ ನಮಗೆ ಸಂಪತ್ ಪ್ರಾಪ್ತಿ ಆಗ್ತದೆ ಅಂತ. ಮತ್ತು ಯೋಗಾತ್ ರೋಗ ನಿವಾರಣಂ, ಯೋಗವನ್ನು ಹೇಳುವುದರಿಂದ ರೋಗ ನಿವಾರಣೆ ಆಗ್ತದೆ. ವಾರಾತ್ ಆಯುಷ್ಯವರ್ಧನಂ, ವಾರವನ್ನು ಹೇಳುವುದರಿಂದ ಅವತ್ತಿನ ದಿನ ಆಯುಷ್ಯದ ವೃದ್ಧಿಯನ್ನು ಸೂಚಿಸ್ತಕ್ಕಂಥದ್ದಾಗ್ತದೆ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರ ಅನ್ನತಕ್ಕಂಥದ್ದು ಪಾಪಗಳನ್ನು ನಾಶ ಮಾಡುತ್ತದೆ. ಕರ್ಣಾತ್ ಕಾರ್ಯಸಿದ್ಧಿಶ್ಚ, ನಮ್ಮ ಕಾರ್ಯ ಅದು ಸಿದ್ಧಿಯಾಗಬೇಕು ಅಂತಂದರೆ ಅವತ್ತಿನ ದಿನದ ಕರ್ಣವನ್ನು ಹೇಳಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಪಂಚ ಅಂಗಗಳು, ಅದು ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗ ಅಂತ ಹೀಗೆ ಆ 5 ಅಂಗಗಳನ್ನು ಪಂಚ ಅಂಗ ಅಂತ ಕರೀತಾರೆ. ಈ ಪಂಚಾಂಗವನ್ನು ಶ್ರವಣ ಮಾಡುವುದು, ಪಂಚಾಂಗವನ್ನು ಕೇಳುವುದು ಇದು ವಿಶೇಷವಾಗಿರತಕ್ಕಂತಹ ಒಂದು ಕ್ರಮ, ಸನಾತನವಾದ ಸಂಸ್ಕೃತಿ. ಮುಂಚೆಯಿಂದಲೂ ಕೂಡ ಯುಗಾದಿ ದಿನ ಎಲ್ಲರೂ ಮಾಡಬೇಕಾದ ಕರ್ತವ್ಯ ಅಂತ ನಮ್ಮಲ್ಲಿ ಹೇಳಿಕೊಂಡು ಬಂದಿದ್ದಾರೆ, ಹೇಳಿಕೊಳ್ಳುವ ಪದ್ಧತಿ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಪಂಚಾಂಗದ ಸ್ಮರಣೆಯನ್ನು ಮಾಡುತ್ತಾ ಯುಗದ ಆದಿ ಯುಗಾದಿ ಹೆಸರಿನಲ್ಲಿಯೇ ಇದು ಹೊಸ ಸಂವತ್ಸರ ಅಂತನ್ನುವುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಬೇರೆ ಯಾವುದೂ ಕೂಡ ಬೇರೆ ಬೇರೆ ದಿನಗಳಲ್ಲಿ ನಾವೇನು ಹೊಸ ವರ್ಷ ಅಂತ ಮಾಡ್ತಾರೆ ಅದು ಅವರವರ ಕ್ರಮ ಇರಬಹುದು. ಆದರೆ ನಮ್ಮ ಭಾರತೀಯ ಸನಾತನ ಒಂದು ಕ್ರಮ ಏನಿದೆ, ಸಾವಿರಾರು ವರ್ಷಗಳು ಇದಕ್ಕೆ ಈ ಇತಿಹಾಸ, ಭಾರತೀಯ ಸನಾತನ ಸಂಸ್ಕೃತಿಯ ಇತಿಹಾಸ ಇದು ನಿನ್ನೆ ಮೊನ್ನೆಯೋ ಪ್ರಾರಂಭವಾದದ್ದಲ್ಲ, ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾದದ್ದಲ್ಲ, ಇದೊಂದು ಶಕ್ತಿಯಿಂದ ಪ್ರಾರಂಭವಾದದ್ದು. ಅದು ಅನಾದಿ ಕಾಲದಿಂದಲೂ ಕೂಡ ಇದಕ್ಕೆ ಯಾವುದು ಇತಿಹಾಸ, ಇದರ ಹಿನ್ನೆಲೆ ಏನು, ಎಷ್ಟು ವರ್ಷಗಳಿಂದ ಪ್ರಾರಂಭ ಆಯಿತು ಅಂತ ಲೆಕ್ಕ ಹಾಕುವುದಕ್ಕೂ ಸಾಧ್ಯವಿಲ್ಲ. ಅಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಪರಂಪರೆ ನಮ್ಮದಿದೆ. ಈ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗಿದೆ. ಇದು ಯಾವುದೋ ಒಂದು ಧರ್ಮಕ್ಕಷ್ಟೇ ಸೀಮಿತವಾದದ್ದು ಅಲ್ಲ, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಇದರ ಜವಾಬ್ದಾರಿ ಇದೆ. ಆದ್ದರಿಂದ ಇದರಿಂದ ಅತೀಂದ್ರಿಯವಾಗಿರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ಅತೀಂದ್ರಿಯ ಶಕ್ತಿ ನಮ್ಮನ್ನೆಲ್ಲನೂ ಕೂಡ ನಿಯಂತ್ರಣ ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಯುಗಾದಿಯ ದಿನ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಿ ಜೀವನದಲ್ಲೇ ಬರಬಹುದಾದ ಸಿಹಿ ಕಹಿಗಳನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡತಕ್ಕವರಾಗಿ ಅನ್ಯೋನ್ಯವಾಗಿ ಪರಸ್ಪರ ಬಂಧುತ್ವದಿಂದ ಯಾವುದೇ ರೀತಿಯಾದ ಕಲಹ, ಮನಸ್ತಾಪ ಮೊದಲಾದವುಗಳನ್ನು ಮಾಡಿಕೊಳ್ಳದೆ ಸ್ನೇಹದಿಂದ, ಸುಖದಿಂದ, ಸಂತೋಷದಿಂದ ನಾವು ನಗನಗುತ್ತಾ ಜೀವನವನ್ನು ನಡೆಸ್ತಕ್ಕಂಥವರಾಗಬೇಕು ಅಂತಾದರೆ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವು ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ. ಯುಗಾದಿ ಎಲ್ಲರಿಗೂ ಕೂಡ ಸಂತೋಷವನ್ನು ತರಲಿ. ಅದಕ್ಕೂ ಹಿನ್ನೆಲೆಯಲ್ಲಿ ನಾವು ಶೋಭಕೃನ್ ನಾಮ ಸಂವತ್ಸರವನ್ನು ಆಚರಣೆ ಮಾಡಿದೆವು. ಈಗ ನಾವು ಕ್ರೋಧಿ ನಮ್ಮ ಸಂವತ್ಸರದಲ್ಲಿ ಹೊಸ್ತಿಲಿನಲ್ಲಿ ಹೆಜ್ಜೆಯನ್ನು ಹೊಸ್ತಿಲಿನ ಒಂದು ತುದಿಯಲ್ಲಿ ಇದ್ದೇವೆ. ಯಾವ ಕ್ರೋಧಿನಾಮ ಸಂವತ್ಸರ ನಮ್ಮಲ್ಲಿ ಏನಾಗಬೇಕು ಅಂತಂದರೆ ಕ್ರೋಧ ಅಂತಂದರೆ ಸಿಟ್ಟು. ಈ ಸಿಟ್ಟು ಇರುವವನು ಯಾರು? ಅವನು ಕ್ರೋಧಿ. ಈ ಕ್ರೋಧಿ ನಾವು ಆಗಬೇಕು. ಯಾಕೆ ಕ್ರೋಧಿ ಆಗಬೇಕು ಅಂದರೆ ನಮಗೂ ಸಿಟ್ಟು ಬರಬೇಕು. ಯಾತಕ್ಕೆ ಸಿಟ್ಟು ಬೇಕು ಅಂತಂದರೆ ಕೆಟ್ಟವರನ್ನು ನೋಡಿದಾಗ ಅವರನ್ನು ಒದ್ದೋಡಿಸುವ ಸಿಟ್ಟು ಬೇಕು. ದುಷ್ಟ ಜನರು ಮಾಡತಕ್ಕಂತಹ ಆಟಾಟೋಪಗಳನ್ನು ಅದರ ವಿರುದ್ಧವಾಗಿ ಎದ್ದು ನಿಲ್ಲತಕ್ಕಂತಹ ಸಿಟ್ಟು ನಮಗೆ ಬೇಕು. ಆದ್ದರಿಂದ ದುಷ್ಟ ರಾಜನನ್ನು ಕಿತ್ತೊಸೆಯುವಂತಹ ಸಿಟ್ಟು ನಮ್ಮಲ್ಲಿ ಬೇಕು. ಯೋಗ್ಯನಾಗಿರತಕ್ಕಂತಹ ರಾಜನಿಗೆ ತೊಂದರೆ ಕೊಡುವವರ ವಿರುದ್ಧವಾಗಿ ಸೆಟದೇಳುವ ಸಿಟ್ಟು ನಮಗೆ ಬೇಕು. ಆದ್ದರಿಂದ ಈ ಕ್ರೋಧಿ ನಮ್ಮಲ್ಲೂ ಇರಬೇಕು ಅಂತನ್ನುವುದನ್ನು ಈ ಕ್ರೋಧಿನಾಮ ಸಂವತ್ಸರ ನಮಗೆ ಸೂಚನೆ ಮಾಡುತ್ತಾ ಇದೆ. ಈ ಕ್ರೋಧಿನಾಮ ಸಂವತ್ಸರ ಎಲ್ಲರಿಗೂ ಕೂಡ ಶುಭ ಸಂತೋಷಗಳನ್ನು, ಎಲ್ಲರಿಗೂ ಅನುಗ್ರಹವನ್ನು ಭಗವಂತ ಮಾಡತಕ್ಕವನಾಗಲಿ ಅಂತ ಕೇಳ್ತಾ ನಮಸ್ಕಾರಗಳು. ಬೀಟ್ ಪ್ಲಸ್ ಕರ್ನಾಟಕ.